ಇವತ್ತು ನಾನು ತುಂಬ ಚೆನ್ನಾಗಿರೋ ಹೆಲ್ತಿಯಾಗಿರೋ ಪ್ರೋಟೀನ್ ರಿಚ್ ಸ್ನ್ಯಾಕ್ ರೆಸಿಪಿ ತೊಗೊಂಬಂದಿದ್ದೀನಿ. ಇದನ್ನು ಹೇಗೆ ಮಾಡಿದೆ ನೋಡೋಣ ಬನ್ನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು 1 ಕಪ್ಪಷ್ಟು ಕಡಲೆಕಾಳನ್ನು ನೆನೆಸ್ಕೊಂಡಿದ್ದೆ. ಅದು ಚೆನ್ನಾಗೇ ಬೇಯಿಸ್ಕೊಂಡು ಈಗ ಇಟ್ಟಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ನಾನು ಒಂದು ಚಾಪರಲ್ಲಿ ಹಾಕ್ಕೊಳ್ತೇನೆ. ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇಲ್ಲ. ಮಿಕ್ಸಿಗೆ ಹಾಕ್ಕೊಂಡ್ರೆ ಫುಲ್ ಒಂಥರ ಪೇಸ್ಟ್ ಥರ ಆಗುತ್ತೆ. ಅದರಿಂದ ನಾನು ಸ್ವಲ್ಪ ಇದರಲ್ಲಿ ಚಾಪರಲ್ಲಿ ಮಾಡಿದ್ರೆ ತರಿಯಾಗೆ ಇವಾಗ ನೋಡಿ ತೋರಿಸ್ತೀನಿ ನಾನು ಹೇಗಾಗಿದೆ ಅಂತ. ನೋಡಿ ಈ ಥರ ಆಗಬೇಕು. ಯಾರೆಲ್ಲ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇರೋರು ನೋಡಿ ಈ ಥರ ತರಿಯಾಗಿ ಚಾಪರಲ್ಲಿ ಚೆನ್ನಾಗೇ ಆಗುತ್ತೆ. ಚೆನ್ನಾಗಿ ಅಂದರೆ ಬೆಂದಿರಬೇಕು ಕಾಳು. ಆಮೇಲೆ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಅದಕ್ಕೆ 2 ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ. ಬೇಯಿಸಿರೋ ಆಲೂಗೆಡ್ಡೆ ತೊಗೊಂಡು ನಾನು ಅದನ್ನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಮ್ಯಾಶರಲ್ಲಿ. ಇದು ನೀವು ಸ್ನ್ಯಾಕ್ಗೆ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಆಮೇಲೆ ಇವಾಗ ನಾವು ಕಡಲೆಕಾಳು ಕ್ರಷ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ಈಗ ಅದನ್ನು ಒಂದು ಕಡೆ ಎತ್ತಿಟ್ಕೊಂಡು ಅದೇ ಚಾಪರಲ್ಲಿ ನಾನು ಒಂದು ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕ್ಕೊಳ್ಳಿ. ಆಮೇಲೆ ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ನಾನು ಇನ್ನೊಂದು ಸತಿ ಚಾಪರಲ್ಲಿ ನೀಟಾಗಿ ಈಗ ಚಾಪ್ ಮಾಡ್ಕೊತಾ ಇದ್ದೀನಿ. ಈಸಿ ಅಲ್ವಾ? ಈ ಥರ ಎಲ್ಲ ಒಟ್ಟಿಗೆ ಮಾಡ್ಕೊಂಬಿಟ್ರೆ ನೋಡಿ ಈ ಥರ ಆಗಿದೆ. ಸಣ್ಣದಾಗಿ ಇವಾಗ ಈ ಥರ ಮಾಡ್ಕೋಬೇಕು. ಆಮೇಲೆ ಇದನ್ನು ನಾವು ಮಾಡಿಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ ಮತ್ತು ಕಡಲೆಕಾಳಿನ ಮಿಶ್ರಣಕ್ಕೆ ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡ್ಮೇಲೆ ಇದಕ್ಕೆ ಇವಾಗೆಲ್ಲ ಮಸಾಲೆ ಪದಾರ್ಥ ಹಾಕ್ಕೊಳ್ಳೋಣ. ಉಪ್ಪು, ಅರಿಶಿನ, ಜೀರಾ ಪೌಡರ್, ಜೀರಿಗೆ ಹೋಲ್ ಬೇಕಾದ್ರೂ ನೀವು ಹಾಕ್ಕೋಬೋದು. ಆಮೇಲೆ ಪೆಪ್ಪರ್ ಪೌಡರ್, ಗರಂ ಮಸಾಲ ಪೌಡರ್, ಆಮೇಲೆ ರೆಡ್ ಚಿಲ್ಲಿ ಫ್ಲೇಕ್ಸ್, ನೀವು ರೆಡ್ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೋಬೋದು. ಆಮೇಲೆ ಅಮ್ಚೂರ್ ಪೌಡರ್, ಸ್ವಲ್ಪ ಹುಳಿ ಬೇಕಲ್ಲ ಅದರಿಂದ ನೀವು ಬೇಕಾದ್ರೆ ಲಿಂಬೆ ಹುಳಿ ಕೂಡ ಇದಕ್ಕೆ ಹಾಕ್ಕೊಳ್ಬೋದು. ಇದನ್ನೆಲ್ಲ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಂಬಿಡೋಣ. ನಾನು ಏನು ಬೈಂಡಿಂಗ್ಗೆ ಹಾಕ್ಕೊಳ್ತಾ ಇಲ್ಲ, ಇದೇ ಸಾಕು. ಆಲೂಗೆಡ್ಡೆ ಮತ್ತು ಕಡಲೆಕಾಳು ಇದೆಯಲ್ಲ ಅದೇ ಬೈಂಡಿಂಗ್ ಕೊಡುತ್ತೆ. ಇದು ತುಂಬ ಪ್ರೋಟೀನ್ ರಿಚ್. ಇದು ಮಕ್ಳಿಗೂ ಕೊಡ್ಬೋದು, ದೊಡ್ಡವರು ತಿನ್ಬೋದು. ಕಡಲೆಕಾಳು ಮಾತ್ರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ನಾನು ಕಟ್ಲೆಟ್ ಶೇಪ್ಗೆ ಈಗ ಇದನ್ನು ಮಾಡ್ಕೋತಾ ಇದ್ದೀನಿ. ಅದೇ ಥರ ಒಂದು 3-4 ನಾನು ಕಟ್ಲೆಟ್ ಟೋಟಲಾಗಿ ನಾನು ತೊಗೊಂಡಿರೋದ್ರಿ ಎಷ್ಟು ಕಟ್ಲೆಟ್ ಆಯಿತು ನಾನು ಮುಂದೆ ಹೇಳ್ತೀನಿ. ಯಾರೆಲ್ಲ ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ನಾನು ಇವಾಗ ಇದಕ್ಕೆ ಒಂದು 2 ಸ್ಪೂನಷ್ಟು ತುರಿದಿರೋ ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕೋದ್ರಿಂದ ನಿಮಗೆ ಕಲರು ಚೆನ್ನಾಗಿ ಬರುತ್ತೆ. ಕ್ಯಾರೆಟ್ ಬೇಕಾದರೆ ಕ್ಯಾರೆಟ್ ಕೂಡ ಹಾಕೋಬೋದು. ನಾನು ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ರೆಡ್ ಕಲರ್ ಬರುತ್ತೆ. ಅದನ್ನು ಇವಾಗ ಒಂದು 3 ಬೀಟ್ರೂಟ್ ಹಾಕಿರೋ ಕಟ್ಲೆಟು, ಒಂದು 4 ಹಾಗೇ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಟ್ಟು ಟೋಟಲಾಗಿ 7 ಕಟ್ಲೆಟ್ ಆಗಿತ್ತು. ಇದನ್ನು ನಾವಿವಾಗ ಒಂದು ಸ್ವಲ್ಪ ಕಾವಲಿ ಮೇಲೆ ಇದನ್ನು 2 ಕಡೆಯೂ ಸ್ವಲ್ಪ ಲೈಟಾಗೆ ಫ್ರೈ ಮಾಡ್ಕೊಳ್ಳೋಣ. ತುಂಬ ಏನು ಎಣ್ಣೆ ಬೇಕಾಗಲ್ಲ. ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ ನಾನು. ಅದರಿಂದ ನೋಡಿ ಈ ಥರ ಇದನ್ನು ಸ್ವಲ್ಪ ನೋಡಿ ಬೇಯಿಸ್ಕೊತಾ ಇದ್ದೀನಿ. ಇದೆಲ್ಲ ಒಂದು ಸೈಡ್ ಸ್ವಲ್ಪ ಬೇಯಿತು ಅಂದಮೇಲೆ ಇವಾಗ ಇದನ್ನು ತಿರುಗಿಸ್ಬಿಟ್ಟು 2 ಕಡೆಯೂ ಬೇಯಿಸ್ಕೋಬೇಕು. ಸ್ವಲ್ಪ ಸಾಫ್ಟಾಗಿರುತ್ತೆ. ಸ್ವಲ್ಪ ನೋಡಿಕೊಂಡು ಇದನ್ನು ತಿರುಗಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಈ ಥರ ರೆಸಿಪಿ. ಹೊಸ ರೆಸಿಪಿ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಇವಾಗ ನೋಡಿ ಎಲ್ಲ ರೆಡಿ, ಈ ಥರನೇ ಎಲ್ಲ ರೆಡಿ ಆಗ್ತಾಯಿದೆ. 2 ಕಡೆಯೂ ಚೆನ್ನಾಗಿ ಕಲರು ಕೂಡ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಈ ಥರ ರೆಸಿಪಿ. ನೀವು ಟ್ರೈ ಮಾಡಿ. ಇವಾಗ ನಾನು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಎತ್ತಿಟ್ಕೊಂಡು ನಾನು ಇದನ್ನು ಟೊಮ್ಯಾಟೊ ಸಾಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.